ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಿ, ಅಕ್ಕ ಏನಾದರೂ ಈ ಕೆಲಸ ಮಾಡಿರ್ಬೋದು ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಅಕ್ಕ ಏನಾದರೂ ಇದರಿಂದ ಇದ್ದಾಳೆ ಅಂತ? ಸುಬು, ಅಪ್ಪಂಗೆ ಆ ವಿಜಯಾಂಬಿಕಾ ಮೇಲೆ ತುಂಬ ಪ್ರೀತಿ ಇತ್ತು, ಗೌರವ ಇತ್ತು. ಆ ವಿಜಯಾಂಬಿಕಾ ತಪ್ಪು ಮಾಡಿದ್ಲು ನಿಜ, ಆದರೆ ಅಪ್ಪ ಅವಳನ್ನು ಇನ್ನೂ ಮನೆಯಿಂದ ಹೊರಗಡೆ ಹಾಕಿಲ್ಲ. ಅಂದರೆ ಅಪ್ಪಂಗೆ ಇನ್ನೂ ಆ ವಿಜಯಾಂಬಿಕಾ ಮೇಲೆ ಪ್ರೀತಿ ಗೌರವ ಜೀವಂತವಾಗಿದೆ. ಯಾಕಂದರೆ ಅಪ್ಪ ವಿಜಯಾಂಬಿಕಾ ಈ ರೀತಿ ಮಾಡ್ತಾಳೆ ಅಂತ ಕಲ್ಪನೆನೂ ಮಾಡಿರಲಿಲ್ಲ. ನಾವೇನಾದರೂ ಈಗ ಅಪ್ಪಂಗೆ ನಿಜ ಹೇಳಿದ್ರೆ ಅವ್ರಿಗೆ ತುಂಬ ಶಾಕ್ ಆಗ್ಬೋದು, ಅವರು ತುಂಬ ಟೆನ್ಷನ್ ಮಾಡ್ಕೋಬೋದು. ಅದಕ್ಕೆ ಇವಾಗ ಅವ್ರಿಗೆ ಈ ವಿಷಯ ಹೇಳೋದು ಬೇಡ ಅಂತ ಅನಿಸುತ್ತೆ ನನಗೆ. ಸರಿ ಮೇಡಮ್, ಹಾಗೆ ಮಾಡೋಣ. ಯಾಕಿಬ್ರು ಮಾತಾಡ್ತಾ ಇಲ್ಲ? ನಿಮ್ಗೇನಾದ್ರು ಹಾಗೆ ಅನಿಸಿದ್ರೆ ನೇರವಾಗಿ ಹೇಳಿ. ಇಲ್ಲಪ್ಪ, ನಮಗೇನು ಆ ಥರ ಅನ್ನಿಸ್ತಾ ಇಲ್ಲ. ಇಲ್ಲ ಯಜಮಾನ್ರೆ, ವಿಜಯ ಮೇಡಮು ಹಾಗೆ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರು ನಿಮಗೆ ಮಾಡಿರೋ ಅನ್ಯಾಯಕ್ಕೆ ಆಲ್ರೆಡಿ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಇನ್ನು ಈ ಥರ ಎಲ್ಲ ಮಾಡಬೇಕು ಅಂತ ಅವ್ರ ಮನಸ್ಸೇ ಮಾಡಿರಲ್ಲ ಯಜಮಾನ್ರೆ. ಹೌದಪ್ಪ, ನೀವೇನು ಟೆನ್ಷನ್ ತಗೋಬೇಡಿ, ಏನು ತಲೆ ಕೆಡಿಸ್ಕೋಬೇಡಿ. ಮನೇಲಿ ಡೈಟಿಷಿಯನ್ ಇದ್ದಾರೆ, ಅವ್ರು ಹೇಳ್ದಂಗೆ ಊಟ ತಿಂಡಿ ಮಾಡ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ಕೊಂಡು ಆರಾಮಾಗಿರಿ. ಹೌದು ಯಜಮಾನ್ರೆ, ಮೊದಲು ನೀವು ಡೈಟಿಷಿಯನ್ ಬಗ್ಗೆ ಯೋಚನೆ ಮಾಡಿ. ಅಂದ್ರೆ ನೀವು ಅವರು ಕೊಡೋ ಊಟ ತಿಂಡಿ, ಅವ್ರು ಹೇಳ್ಕೊಡೋ ವ್ಯಾಯಾಮ, ಆಮೇಲೆ ಅವ್ರು ಹೇಳೋ ಲೈಫ್ ಸ್ಟೈಲು, ಇದ್ರ ಬಗ್ಗೆ ಯೋಚನೆ ಮಾಡಿ ಯಜಮಾನ್ರೆ. ಮಿಕ್ಕಿದೆಲ್ಲ ನಾವು ನೋಡ್ಕೊಂತೀವಿ. ಸರಿನಪ್ಪ, ನೀವು ಇಷ್ಟು ಹೇಳ್ತಿದ್ದೀರಾ ಅಂದಮೇಲೆ ಮುಗೀತು. ನನಗೆ ಕಷಾಯ ಕುಡಿಯೋ ಟೈಮ್ ಆಯಿತು, ನಾನು ಹೊರಡ್ತೀನಿ. ಕಷಾಯನ? ನಿಮ್ಮ ಬಾಯಲ್ಲಿ ಇಂಥ ಮಾತುಗಳು ಕೇಳೋದಕ್ಕೆ ಖುಷಿ ಆಗ್ತಾ ಇದೆ. ಹಾಗಾದ್ರೆ ಆರೋಗ್ಯದ ವಿಷಯದಲ್ಲಿ ಅಪ್ಪನ ಲೈಫು ಸರಿಯಾದ ದಾರಿಗೆ ಬರ್ತಾ ಇದೆ. ಬರೀ ಆರೋಗ್ಯದ ವಿಷಯದಲ್ಲ ಮೇಡಮ್, ಎಲ್ಲಾ ವಿಷಯದಲ್ಲೂ ಅಷ್ಟೇ. ಯಜಮಾನ್ರೆ, ಕಷಾಯ ಆರೋಗ್ಯತೆ, ಬೇಗ ಹೋಗಿ ಕುಡೀರಿ. ಸರಿನಾ? ಸರಿ ಯಜಮಾನ್ರೆ. ವೀರು, ಪ್ಲೀಸ್, ನಾನು ನಿನ್ನ ಹತ್ರ ಮಾತಾಡಬೇಕು. ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಆಸಕ್ತಿ ಇಲ್ಲ. ಯಾಕೆ ವೀರು ಹೀಗೆ ಹೇಳ್ತಿದ್ಯಾ? ನೀನು ಇಷ್ಟೊತ್ತು ಫೋನಲ್ಲಿ ನಗನಗ್ತಾ ಮಾತಾಡ್ತಿದ್ದೆ, ಆದರೆ ನಾನು ಮಾತಾಡಬೇಕು ಅಂದರೆ ಆಗಲ್ಲ ಅಂತ ಹೇಳ್ತಿದ್ಯಾ? ಪ್ಲೀಸ್ ವೀರು, ನಾನು ನಿನ್ನ ಜೊತೆ ಮಾತಾಡಲೇಬೇಕು. ಇದು ಅಂಥ ವಿಷಯ. ನಮಗೇನಾದರೂ ಮನ್ಸಿಗೆ ಗಾಯ ಆದರೆ ನಮ್ಮವ್ರ ಹತ್ರನೇ ಮಾತಾಡಬೇಕು ಅಂತ ಅನಿಸುತ್ತೆ. ಆದರೆ ನಮ್ಮವರೇ ನಂಬಿಕೆ ದ್ರೋಹ ಮಾಡಿದ್ರೆ ಮಾತಾಡಿ ಏನು ಪ್ರಯೋಜನ? ವೀರು, ಪ್ಲೀಸ್ ವೀರು, ನಾನು ನಿನಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕು. ಇನ್ಫ್ಯಾಕ್ಟ್ ಮನೆಯವ್ರನ್ನೆಲ್ಲ ಸೇರಿಸಿದ್ದೀನಿ. ಪ್ಲೀಸ್ ವೀರು, ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ವೀರು. ನನಗೆ ಯಾವ ವಿಷಯನೂ ತಿಳ್ಕೊಳ್ಳೋ ಆಸಕ್ತಿ ಇಲ್ಲ. ವೀರು ವೀರು, ಪ್ಲೀಸ್ ವೀರು, ನಾನು ನಿನಗೆ ಯಾವಾಗಲೂ ಒಳ್ಳೇದೇನೆ ಬಯಸೋದು. ಅಪ್ಪಿ ತಪ್ಪಿ ಯಾರ್ದೋ ಮಾತು ಕೇಳಿ ನಾನು ನಿನಗೆ ಅನ್ಯಾಯ ಮಾಡಿಬಿಟ್ಟೆ, ಹಾಗಂತ ನಾನು ಯಾವಾಗಲೂ ಕೆಟ್ಟದನ್ನೇ ಯೋಚನೆ ಮಾಡ್ತೀನಿ ಅಂತ ಅನ್ಕೋಬೇಡ ವೀರು. ದಯವಿಟ್ಟು ನನಗೆ ಒಂದೇ ಒಂದು ಅವಕಾಶ ಕೊಡು. ನಾನೀಗ ಹೇಳೋ ವಿಷಯ ನೀನು ಹೀಗೂ ಇರ್ಬೋದು ಅಂತ ಯೋಚನೆ ಕೂಡ ಮಾಡಿರಲ್ಲ, ನೀನು ಕನಸಲ್ಲಿ ಕೂಡ ಎಣಿಸಿರಲ್ಲ ಅಂತ ವಿಷಯ ಇದು. ಪ್ಲೀಸ್ ವೀರು, ನನ್ನ ಜೊತೆ ಬಾ ಪ್ಲೀಸ್. ಬಾ ವೀರು. ಅಕ್ಕ ಯಾಕೆ ಎಲ್ರೂ ಬರಕ್ ಹೇಳ್ತಾಳೆ? ಇವ್ರನ್ನೆಲ್ಲ ಯಾಕೆ ಈ ತರ ನಿಲ್ಸಿದಾಳೆ? ಯಾಕೋ ಸಂಬಳ ಕೊಡೋಕೆ ಅಂತ ಅನ್ನಿಸ್ತಿಲ್ಲ. ಬೇರೆನಾದ್ರೂ ಪ್ಲಾನ್ ಮಾಡಿರ್ಬೋದಾ? ಅಥವಾ ಅದಕ್ಕೆ ಬಗ್ಗೆ ಏನಾದ್ರು ಗೊತ್ತಾಗೋಯ್ತಾ? ಏನ್ರಿ ಇದು? ಮನೇಲಿ ಮತ್ತೊಂದು ಪಂಚಾಯಿತಿ ಆಗೋಂಗ್ ಕಾಣಿಸ್ತಿದೆ. ಅದೇ ಗೊತ್ತಾಗ್ತಿಲ್ಲ. ಏನಮ್ಮ ಸಾವಿತ್ರಿ, ನಿಮ್ಮ ಅತ್ತೆ ಯಾಕೆ ಎಲ್ರೂ ಇಲ್ಲಿಗೆ ಬರಕ್ ಹೇಳಿರೋದು? ಇಲ್ಲ, ನಂಗೂ ಏನು ಗೊತ್ತಾಯ್ತಾ ಇಲ್ಲ. ಅತ್ತೇನು ಏನು ಹೇಳಿಲ್ಲ, ಇವರು ಏನು ಹೇಳಿಲ್ಲ.
ಏನಕ್ಕ ಇದೆಲ್ಲ ಎಲ್ಲರೂ ಸಾಲಾಗಿ ನಿಲ್ಸಿದ್ಯಾ? ಕ್ಷಮಿಸ್ಬಿಡು ವೀರು, ನಾನು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ನಿನ್ನನ್ನು ಕರೆಸಿದ್ದು. ಆದರೆ ಇಲ್ಲಿ ವಿಷಯನೇ ಬೇರೆ. ನನ್ನೊಂದು ಒಡವೆ ಕಳ್ತನ ಆಗ್ಬಿಟ್ಟಿದೆ ವೀರು. ಏನು ಒಡವೆ ಕಳ್ತನ ಆಗಿದ್ಯಾ? ಅದು ನಮ್ಮನಲ್ಲಿ? ಹೌದು, ನಿಜವಾಗ್ಲೂ ಕಳ್ತನ ಆಗಿದೆ. ಅದು ಕದ್ದಿದ್ ಯಾರು ಅಂತ ನಮಗ್ ಗೊತ್ತಾಗ್ಬೇಕಲ್ವಾ ವೀರು? ಅದಕ್ಕೆ ಇವ್ರನ್ನೆಲ್ಲ ಇಲ್ಲಿಗೆ ಬರಕ್ ಹೇಳಿತು. ನೆಕ್ಲೆಸ್ ಕಳವಾಗಿದೆ ಅಂತ ಮನೆಯವ್ರ ಮೇಲೆಲ್ಲ ಅನುಮಾನ ಬೀಳ್ತಾ ಇದೆಯಾ? ವೀರು, ನನಗ್ ಗೊತ್ತು ನಿನಗಿದೆಲ್ಲ ಇಷ್ಟ ಆಗಲ್ಲ, ಇವರೆಲ್ಲ ನಿನಗೋಸ್ಕರ ಕಷ್ಟಪಡ್ತಿರೋರು ಅಂತ. ಆದ್ರೆ ಏನ್ ಮಾಡೋದು, ನೀನು ಇವ್ರ ಮೇಲೆ ನಂಬಿಕೆ ಇಟ್ಟಿದ್ಯಾ. ಆದ್ರೆ ಇವ್ರು ಅದನ್ನ ದುರುಪಯೋಗ ಪಡಿಸ್ಕೋಬಾರ್ದಲ್ವಾ? ಯಾರ ಬಾಯಿಂದ ಯಾವ ಮಾತು ಬರ್ತಿದೆ? ಭೂತದ ಬಾಯಲ್ಲಿ ಭಗವದ್ಗೀತೆ, ವಿಜಯಾಂಬಿಕಾ ಬಾಯಲ್ಲಿ ನಂಬಿಕೆ ಬಗ್ಗೆ ಮಾತು. ಒಂದಕ್ಕೊಂದು ಸಂಬಂಧನೇ ಇಲ್ಲ. ವೀರು, ಅದು ಬರೀ ಒಂದು ನೆಕ್ಲೆಸ್ ಅಲ್ಲ, ನೀನು ನನ್ನ ಬರ್ತ್ಡೇಗೆ ನನಗೆ ಅಂತ ಕೊಡ್ಸಿದ್ದು. ಅದಕ್ಕೆ ಬೆಲೆ ಕಟ್ಟಕ್ ಆಗೋದೇ ಇಲ್ಲ. ನನಗ್ ಗೊತ್ತಿದೆ ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ. ಆದ್ರೆ ನಾನು ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ ವೀರು. ನನ್ನ ಮಗನ್ನ ನೆನೆಸ್ಕೊಂಡು ನಾನು ಆ MP ಹೇಳಿದ ಕೆಲಸ ಎಲ್ಲ ಮಾಡ್ಬಿಟ್ಟೆ. ಇಲ್ಲ ಅಂದಿದ್ರೆ ನಾನು ಯಾವತ್ತೂ ನಿನ್ ನಂಬಿಕೆನ ಕಳ್ಕೊತಾನೆ ಇರ್ಲಿಲ್ಲ ವೀರು. ಈಗ ಆ ಮಾತೆಲ್ಲ ಯಾಕೆ? ಒಡವೆ ಕಳೆದೋಗಿದ್ರೆ ನೀನು ನನ್ನ ಹತ್ರ ನೇರವಾಗಿ ಬಂದು ಹೇಳಬೇಕಾಗಿತ್ತು. ಅದು ಬಿಟ್ಟು ಹೀಗೆ ಸಾಲಾಗಿ ನಿಲ್ಸಿದ್ಯಲ್ಲ, ಸರಿನಾ? ನಮ್ಗೆ ಯಾಕೋ ಇದು ಸರಿ ಅನಿಸ್ತಾ ಇಲ್ಲ. ಅದು ವೀರು, ಏನೇ ಇತ್ಯರ್ಥ ಆಗೋದಾದ್ರೂ ನಿನ್ನ ಮುಂದೆನೆ ಆಗ್ಲಿ ಅಂತ. ಯಾಕಂದ್ರೆ ಈಗ ನಾನು ಏನೇ ಹೇಳಿದ್ರು ನೀನ್ ನಂಬೋ ಪರಿಸ್ಥಿತಿಯಲ್ಲಿ ಇಲ್ವಲ್ಲ. ನಾನು ನಿನ್ನ ನಂಬಿಕೆನ ಕಳ್ಕೊಂಡು ನಿನ್ ದೃಷ್ಟಿಯಲ್ಲಿ ಕೆಟ್ಟವಳಾಗಿದ್ದೀನಿ. ಹೇಳ್ತಿದ್ದೀನಲ್ಲ, ಅಷ್ಟಕ್ಕೂ ಈಗ ಏನು ನಡಿಬೇಕು? ನಮ್ಮ ಮನೇಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರ ಮೇಲೂ ನನಗೆ ನಂಬಿಕೆ ಇದೆ. ವೀರು, ಕೆಲವೊಂದ್ಸಲ ನಾವು ತುಂಬಾ ನಂಬಿರೋರೇ ನಮಗ್ ಮೋಸ ಮಾಡೋದು. ನಾನು ಆಡ್ಬೇಕಾದ ಮಾತು ನಿನ್ನ ಬಾಯಲ್ಲಿ ಬರ್ತಾ ಇದೆ. ವೀರು, ನನ್ ಮಾತಿನ ಅರ್ಥ ಅದಲ್ಲ. ನನಗೆ ಒಂದೇ ಒಂದು ಅವಕಾಶ ಕೊಡು, ನಾನು ಇವ್ರನ್ನೆಲ್ಲ ಚೆಕ್ ಮಾಡ್ತೀನಿ. ಆಗ ಒಡವೆ ಕದ್ದಿದ್ ಯಾರು ಅಂತ ನಿನಗೂ ಗೊತ್ತಾಗುತ್ತೆ ವೀರು.